ಹಲೋ ಫ್ರೆಂಡ್ಸ್, ನನ್ನ ಹೆಸರು ಆನಂದ್ ಜಿ ಅಂತ. ನೀವು ನೋಡ್ತಾ ಇದ್ದೀರಿ ಟೆಕ್ನಿಕಲ್ ಆನಂದ್ ಸ್ವಾಮಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನೀಗ ಪಾಸ್ಪೋರ್ಟ್ ಸೈಜ್ ಆ್ಯಕ್ಷನ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಬನ್ನಿ ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಾಸ್ಪೋರ್ಟ್ ಸೈಜನ್ನು ಒಂದೇ ಕ್ಲಿಕ್ ಆ್ಯಕ್ಷನ್ಸ್ ನೀವು ಒಂದು ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಎಷ್ಟು ಸೈಜು ಅಂದರೆ 8 ಕಾಪಿ ಅಥವಾ 6 ಕಾಪಿ ಹೆಂಗೆ ಸೆಟ್ ಮಾಡಿರ್ತೀರಿ ಆ ಥರ ನಿಮಗೆ ಸೆಟ್ ಆಗುತ್ತೆ. ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ಮೊದಲಿನಿಗೆ ನಾನು ಫೋಟೋಶಾಪ್ ಅಂದರೆ CS3 ಓಪನ್ ಮಾಡ್ಕೊಂಡಿದ್ದೀನಿ. ಅದರೊಳಗೆ ಒಂದು ಫೋಟೋನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ಫೋಟೋ ಫೈಲಿಗೆ ಹೋಗಿ ಒಂದು ಓಪನ್ ಫೈಲ್. ಈಗ ಫೋಟೋ ಓಪನ್ ಆಯಿತು ಫ್ರೆಂಡ್ಸ್. ಕಟಿಂಗ್ ಟೂಲ್ ತೊಗೋಬೇಕು. ಸಿ ಅಂತ ಹೊಡೆದ್ರೆ ಅದು ಕಟಿಂಗ್ ಶಾರ್ಟ್ಕಟ್ ಕೀ. ಬರೀ ಸಿ ಅಂತ ಹೊಡೆದ್ಬಿಟ್ರೆ ಅದಕ್ಕೆ ಕಟಿಂಗ್ ಟೂಲ್ ತಾನು ಬರುತ್ತೆ. ವಿಡ್ತ್ ಇದ್ದಲ್ಲಿ 1.3 ಅಂತ ಟೈಪ್ ಮಾಡಿ, ಹೈಟ್ ಇದ್ದಲ್ಲಿ 1.7 ಅಂತ ಟೈಪ್ ಮಾಡಿ. ಆವಾಗ ಈ ಫೋಟೋವನ್ನು ನೀವು ಕ್ರಾಪ್ ಮಾಡ್ಕೋಬೇಕು. ಈಗ ನೋಡಿ ಫ್ರೆಂಡ್ಸ್, ಇದನ್ನು ನೀವು ಡಬಲ್ ಕ್ಲಿಕ್ ಮಾಡ್ಬೋದು. ಇಲ್ಲಿ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಬೋದು. ಈಗ ನೀವು ಫೇಸ್ ವರ್ಕ್ ಆಗಲಿ ಅಥವಾ ನೀವು ಏನು ಮಾಡೋದೈತೆ ಎಲ್ಲ ರೆಡಿ ಮಾಡಿ, ಫೇಸ್ ವರ್ಕು ಸ್ಟ್ರೋಕು ಅದನ್ನೆಲ್ಲ ಹಾಕಿದ ತಕ್ಷಣ ನೋಡಿ ಫ್ರೆಂಡ್ಸ್, ಈಗ ನಾನು ಸ್ಟ್ರೋಕ್ ಅಂದರೆ ಕಂಟ್ರೋಲ್ ಎ ಹೊಡೆದ್ರೆ ಫೋಟೋ ಸಿಲೆಕ್ಟ್ ಆಗುತ್ತೆ. CTRL-ES ಹೊಡೆದ್ರೆ ಸ್ಟ್ರೋಕ್ ಬರ್ತೈತಿ. ನೀವು ಇಲ್ಲಿ ಸ್ಟ್ರೋಕ್ ಕ್ಲಿಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡೋಣ. ಸ್ಟ್ರೋಕ್ ಬ್ಲ್ಯಾಕ್ ಇಟ್ಕೊಂಡಿದ್ದೀನಿ. ಇಲ್ಲಿ ಏನು ಮಾಡ್ಬೇಕಂತಂದರೆ 3 ಡಾಟ್ ಇಲ್ಲಿ ಏನಿದೆ ನೋಡಿ, ಅಲ್ಲಿ ನೀವು ನ್ಯೂ ಸೆಟ್ ಅಂತೇಳಿ ಕ್ಲಿಕ್ ಮಾಡಿ. ಇಲ್ಲಿ ನಾನು ಪಾಸ್ಪೋರ್ಟ್ ಅಂತೇಳಿ ಮಾಡಿದ್ದೀನಿ. ಓಕೆ ಅಂತ ಕ್ಲಿಕ್ ಮಾಡಿ ಅಲ್ಲೇ ಮತ್ತು ಹೊಳ್ಳಿ ಕ್ಲಿಕ್ ಮಾಡಿ ನ್ಯೂ ಆ್ಯಕ್ಷನ್ ಅಂತೇಳಿ ಕ್ಲಿಕ್ ಮಾಡಿ. ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ PP8 ಕಾಪಿ. ಆಮೇಲೆ ಇಲ್ಲಿ ಪಾಸ್ಪೋರ್ಟ್ ಇದ್ದಲ್ಲಿ ಇಲ್ಲಿ ಪಾಸ್ಪೋರ್ಟ್ ಐಡಿ, ನನ್ನಿದ್ದಲ್ಲಿ ನಾನು ಯಾವ ಕೀ ನೀವು ಕ್ಲಿಕ್ ಒಂದು ಕ್ಲಿಕ್ ಮಾಡಿದರೆ ನೀವು 6, 4 ಅಥವಾ 8 ಪಾಸ್ಪೋರ್ಟು, 6 ಪಾಸ್ಪೋರ್ಟು, 4 ಸ್ಟಾಂಪು ಯಾವ ಥರ ಬೇಕು ನೀವು ಮಾಡ್ಬೋದು. ಇಲ್ಲಿ ನಾನು F2 ಅಂತೇಳಿ ಇಟ್ಕೊಂಡಿದ್ದೀನಿ. F2 ಇಟ್ಕೊಂಡು ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ರೆಕಾರ್ಡಿಂಗ್ ಅಂತ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಈಗ ನೀವು ಏನು ಮಾಡ್ಬೇಕಂದ್ರೆ ಇದನ್ನು CTRL-AC ಹೊಡೆದ್ರೆ ಕಾಪಿ ಆಗುತ್ತೆ. ಒಂದು ನ್ಯೂ ಪೇಜ್ ತೊಗೋಬೇಕು. ನ್ಯೂ ಪೇಜ್ ತೊಗೊಂಡು ಇಲ್ಲಿ 4/6 ಇಂಚಸ್ ಇಟ್ಕೊಳ್ಳಿ. ಇಲ್ಲಿ ನೀವು ಅದನ್ನೇನು ಮಾಡ್ಬೇಕಂತ ಪೇಸ್ಟ್ ಮಾಡಿ ಟರ್ನ್ ಮಾಡ್ಕೊಳ್ಳಿ. ಈ ಥರ ಡ್ರ್ಯಾಗ್ ಮಾಡಿ ನೀವು 8 ಕಾಪಿ ನೀವು ಬೇಕು ಆ ಥರ ಮಾಡ್ಬೋದು. ಈಗ ಆತಲ್ಲ, ಇದನ್ನು ನಾನು ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡಿದ ಕೂಡಲೇ ಮೇಲುಗಡೆ ಪಾಸ್ಪೋರ್ಟ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಅಂತೇಳಿ ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್. ಸೇವ್ ಆ್ಯಕ್ಷನ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ನಾನು ಇಲ್ಲಿ PP8 ಏನಿದೆ ಸೇವ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಇದನ್ನು ಕ್ಲೋಸ್ ಮಾಡ್ತೀನಿ. ಇದು ಕ್ಲೋಸ್ ಮಾಡ್ತೀನಿ. ಈಗ ಅದೇ ಜಸ್ಟ್ ಒಂದು ಫೋಟೋವನ್ನು ಓಪನ್ ಮಾಡಿ ಫೋಟೋ ಸೈಜ್ ಹಾಕಿ ಕ್ರಾಪ್ ಮಾಡಿದ ತಕ್ಷಣ ನೀವು ಅಲ್ಲಿ F2 ಹೊಡೆಯೋಣ. ನೋಡಿ ಫ್ರೆಂಡ್ಸ್, F2 ಹೊಡೆದ ಕೂಡಲೇ ನಿಮಗೆ 8 ಕಾಪಿ ರೆಡಿ ಆಯಿತು. ಮತ್ತು ನೀವು ಆ್ಯಕ್ಷನ್ಸ್ ಏನು ಅದನ್ನು ಇಟ್ಕೊಂಡಿರ್ತಾರಲ್ಲ, ಒಂದು ವೇಳೆ ಫಾರ್ಮೇಟು ಅಥವಾ ಸಿಸ್ಟಮ್ ಎರರ್ ಬಂತು ಅಥವಾ ಸಿಸ್ಟಮ್ ಅಪ್ಲಿಕೇಶನ್ ಡಿಲೀಟ್ ಆಯಿತು ಅಂತಂದರೆ ಒಳ್ಳೆ ಅಪ್ಲೋಡ್ ಮಾಡಿದ ಕೂಡಲೇ ನೀವು ಇಲ್ಲಿಗೆ ಹೋಗಿ ನೀವು ಅದನ್ನು ಆ್ಯಕ್ಷನನ್ನು ಲೋಡ್ ಮಾಡ್ಬೋದು. ಇಲ್ಲಿದೆ ಲೋಡ್ ಅಂತ ಇರುತ್ತೆ, ಅದನ್ನು ಲೋಡ್ ಮಾಡಿ ಎಲ್ಲಿ ಸೇವ್ ಮಾಡಿ ಇಟ್ಟಿರ್ತೀರ ಅದನ್ನೆಲ್ಲ ತೊಗೋಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋಗಾಗಿ ಭೇಟಿ ಆಗೋಣ. ಥ್ಯಾಂಕ್ ಯು.